ನವರಾತ್ರಿ ಹಬ್ಬದ 8ನೇ ದಿನದಂದು ದುರ್ಗಾ ದೇವಿಯ ಶಾಂತ ರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಶಾರದೀಯ ನವರಾತ್ರಿಯಲ್ಲಿ ದುರ್ಗಾ ಪೂಜೆಯ ಸಮಯದಲ್ಲಿ ಅಷ್ಟಮಿ ಪೂಜೆಗೆ ವಿಶೇಷ ಮಹತ್ವವಿದೆ. ನವರಾತ್ರಿ 8ನೇ ದಿನವೇ ದುರ್ಗಾಷ್ಟಮಿ. ಈ ದಿನ ಕನ್ಯಾ ಪೂಜೆಯನ್ನು ಸಹ ನಡೆಸಲಾಗುತ್ತದೆ. ತಾಯಿ ಮಹಾಗೌರಿಯ ರೂಪ ಅತ್ಯಂತ ಸುಂದರ ಮತ್ತು ಸೌಮ್ಯಯುತವಾಗಿರುತ್ತದೆ. ಮಹಾಗೌರಿಯು ಸುಂದರವಾದ ಮೈಬಣ್ಣವನ್ನು ಹೊಂದಿದ್ದು, ಮುದ್ದಾದ ಮುಖವನ್ನು ಹೊಂದಿರುತ್ತಾಳೆ. 4 ಕೈಗಳನ್ನು ಹೊಂದಿರುವ ಮಹಾಗೌರಿ ಯಾವಾಗಲೂ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಮಹಾಗೌರಿಯ ಮೇಲಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದರೆ ತಾಯಿ ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಮೇಲಿನ ಎಡಗೈ ಡಮರುವನ್ನು ಹಿಡಿದಿದೆ ಮತ್ತು ಕೆಳಗಿನ ಕೈ ವರ ಮುದ್ರೆಯಲ್ಲಿದೆ. ಆಕೆಯ ವಾಹನ ವೃಷಭ, ಆದ್ದರಿಂದಲೇ ತಾಯಿಯ ಈ ರೂಪವನ್ನು ವೃಷಾರೂಢ ಎಂದೂ ಕರೆಯುತ್ತಾರೆ. ಮಹಾಗೌರಿಯು ಶಾಂತ ರೂಪದವಳು. ಮಹಾಗೌರಿಯ ಆಭರಣಗಳು ಮತ್ತು ಬಟ್ಟೆಗಳು ಸಹ ಬಿಳಿ ಬಣ್ಣದಲ್ಲಿರುತ್ತವೆ. ಆದ್ದರಿಂದಲೇ ಆಕೆಯನ್ನು ಶ್ವೇತಾಂಬರಧರೆ ದೇವಿ ಎಂದೂ ಸಹ ಕರೆಯುತ್ತಾರೆ. ಮಹಾಗೌರಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. ತಾಯಿಯ ಕೃಪೆಯಿಂದ ಬಯಸಿದ ಜೀವನ ಸಂಗಾತಿ ಪ್ರಾಪ್ತವಾಗುತ್ತದೆ. ಮಹಾಗೌರಿಯ ಕಥೆ. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕನ್ಯೆ, ಅವಿವಾಹಿತ ರೂಪವಾದ ಪಾರ್ವತಿ ಮಾತ್ರ ಕೊಲ್ಲಬಹುದು. ಆದ್ದರಿಂದ ಬ್ರಹ್ಮನ ಸಲಹೆಯಂತೆ ಶಿವನು ಪಾರ್ವತಿಯನ್ನು ಯಾವುದೇ ಕಾರಣವಿಲ್ಲದೆ ಕಾಳಿ ಎಂದು ಪದೇ ಪದೇ ಅಪಹಾಸ್ಯ ಮಾಡುತ್ತಿದ್ದನು. ಈ ಕೀಟಲೆಯಿಂದ ಪಾರ್ವತಿಯು ಬೇಸತ್ತು. ಅವಳು ಚಿನ್ನದ ಮೈಬಣ್ಣವನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡಿದಳು. ಬ್ರಹ್ಮನು ಅವಳಿಗೆ ವರವನ್ನು ನೀಡಲು ಅಸಮರ್ಥತೆಯನ್ನು ವಿವರಿಸಿದನು ಮತ್ತು ಅವಳ ತಪಸ್ಸನ್ನು ನಿಲ್ಲಿಸಲು ಮತ್ತು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲುವಂತೆ ವಿನಂತಿಸಿದನು. ಅದಕ್ಕೆ ಪಾರ್ವತಿ ಒಪ್ಪಿ ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಳು. ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವಳ ಕಪ್ಪು ಚರ್ಮವು ಸಂಪೂರ್ಣವಾಗಿ ತೊಳೆದು, ಅವಳು ಬಿಳಿ ವಸ್ತ್ರಗಳನ್ನು ಧರಿಸಿ ಸುಂದರವಾದ ಚಿನ್ನದ ಮಹಿಳೆಯಾಗಿ ಹಿಂತಿರುಗಿದಳು. ಆದ್ದರಿಂದ ಅವಳು ಮಹಾಗೌರಿ ಎಂಬ ನಾಮವನ್ನು ಪಡೆದಳು. ನಂತರ ಅವಳು ಶುಂಭ ಮತ್ತು ನಿಶುಂಭನ ನಾಶಕ್ಕಾಗಿ ಹಿಮಾಲಯದಲ್ಲಿ ತನ್ನನ್ನು ಪ್ರಾರ್ಥಿಸುತ್ತಿದ್ದ ದೇವತೆಗಳ ಮುಂದೆ ಕಾಣಿಸಿಕೊಂಡು ಚಂದ್ರಘಂಟಾ ದೇವಿಯಾಗಿ ರೂಪಾಂತರಗೊಂಡಳು ಮತ್ತು ರಾಕ್ಷಸ ಧೂಮ್ರಲೋಚನನ್ನು ಕೊಂದಳು. ಚಂಡಿಯ 3ನೇ ಕಣ್ಣಿನಿಂದ ಹೊರಬಂದ ಚಾಮುಂಡಾ ದೇವಿಯು ಚಂಡ ಮತ್ತು ಮುಂಡನನ್ನು ಕೊಂದಳು. ಚಂಡಿ ದೇವಿಯು ರಕ್ತಬೀಜ ಮತ್ತು ಅವನ ತದ್ರೂಪಿಗಳನ್ನು, ದುರ್ಗೆಯಾಗಿ ಶುಂಭ ಮತ್ತು ನಿಶುಂಭರನ್ನು ಕೊಂದಳು. ನಂತರ ಅವಳು ಮತ್ತೆ ಮಹಾಗೌರಿಯಾಗಿ ರೂಪಾಂತರಗೊಂಡು ಎತ್ತಿನ ಬೆನ್ನು ಹತ್ತಿ ಮತ್ತೆ ಕೈಲಾಸಕ್ಕೆ ಹೋದಳು. ಇನ್ನೊಂದು ಕಥೆಯ ಪ್ರಕಾರ, ಪಾರ್ವತಿಯು ಪರ್ವತ ರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದ ನಂತರ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು. ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದುದರಿಂದಾಗಿ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು. ಮತ್ತು ಕಠೋರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ಪಾರ್ವತಿಯ ದೇಹವನ್ನು ಗಂಗಾನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು. ಪಾರ್ವತಿಯ ಈ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಯಿತು. ಮಹಾಗೌರಿಯ ಮಂತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಗೌರಿ ಸ್ತುತಿ. ಯಾ ದೇವಿ ಸರ್ವಭೂತೇಷು ಮಾ ಮಹಾಗೌರಿ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಓಂ ದೇವಿ ಮಹಾಗೌರೈ ನಮಃ. ಓಂ ದೇವಿ ಮಹಾಗೌರೈ ನಮಃ. ಶ್ವೇತಾ ವೃಷೇ ಸಾಮುದ್ರ ಶ್ವೇತಾಂಬರಧಾರ ಶುಚಿ ಮಹಾಗೌರಿ ಶುಭಾಂ ಧ್ಯಾನ ಮಹದೇವ ಪ್ರಮೋದದ. ಮಹಾಗೌರಿ ಧ್ಯಾನ. ವಂದೇ ವಂಚಿತ ಕಾಮರ್ಥೆ ಚಂದ್ರಧರಿತ್ರಶೇಖರಂ ಸಿಮರೂಢ. ಚತುರ್ಭುಜಾ ಮಹಾಗೌರಿ ಯಶಸ್ವಿನಿಂ ಪೂರ್ಣಂ ದನಿಭಾಂ ಗೌರಿ ಸೋಮಾಚಕ್ರಸ್ಥಿತಂ ಅಷ್ಟಾಮ ಮಹಾಗೌರಿ. ತ್ರಿನೇತಂ ವರಭೀತಿಕಾರಾಂ ತ್ರಿಶೂಲಾ ದಮಾರುಧರಂ. ಮಹಾಗೌರಿ ಭಜೆಂ ಪತಂಬರಾ ಪರಿಧನಂ ಮೃದುಹಾಸ್ಯ. ನಾನಾಲಂಕರ ಭೂಷಿತಂ ಮಂಜೀರಾ ಹರಾ ಕೀರುರಾ ಕಿಂಕಿನಿ. ರತ್ನಾಕುಂಡಲ ಮಂಡಿತಂ ಪ್ರಫುಲ್ಲಾ ವಂದನಾ ಪಲ್ಲವಧರಂ. ಕಾಂತಾ ಕಪೋಲಂ ತ್ರಿಲೋಕ್ಯ ಮೋಹನಂ ಕಾಮನೀಯಂ. ಲಾವಣಂ ಮೃಣಾಳಂ ಚಂದನ ಗಂಧಲೇಪಿತಂ. ಮಹಾಗೌರಿ ಸ್ತೋತ್ರ. ಸರ್ವಾ ಸಂಕಟ ಹಂತ್ರಿ ತುವಂ ಹಿ ದಾನ ಐಶ್ವರ್ಯ ಪ್ರದಾಯನಂ ಜ್ಞಾನ ಚತುರ್ವೇದೈ ಮಹಾಗೌರಿ. ಪ್ರಾಣಮಾಮಯಂ ಸುಖ ಶಾಂತಿದಾತ್ರಿ ಧನ ಧಾನ್ಯ ಪ್ರದಯಾನಿಂ ಭ್ರಮಾರುವಾದ್ಯ ಪ್ರಿಯಾ ಆದಿ ಮಹಾಗೌರಿ.
ಪ್ರಾಣಮಾಮಯಂ ತ್ರಿಲೋಕ್ಯಮಂಗಲ ತ್ವಮಹಿ ತಾಪತ್ರಯ ಹರಿಣಿಂ ವದದಾಂ ಚೈತನ್ಯಮಯಿ ಮಹಾಗೌರಿ ಪ್ರಾಣಮಾಮಯಂ